ಮಳವಳ್ಳಿ ಪಟ್ಟಣದ ಕೋಟೆ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರ ಸಂಘದಲ್ಲಿರುವ ಶ್ರೀ ಬಸವೇಶ್ವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದ ಬಳಿಕ ಮಾತನಾಡಿದ ಮಾಜಿ ಶಾಸಕ ಅನ್ನದಾನಿಯವರು 38ನೇ ವಯಸ್ಸಿನಲ್ಲಿ ವಿಶ್ವವೇ ಮೆಚ್ಚುವ ರೀತಿ ಬಸವಣ್ಣ ವಚನಗಳ ಮೂಲಕ ಸಂದೇಶವನ್ನು ಸಾರಿದರು. ಅವರ ಆದರ್ಶಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಎಂದರು. ಇದೇ ವೇಳೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಯಮದೂರು ಸಿದ್ದರಾಜು ಮಾತನಾಡಿ, ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಲಂಡನ್ನಲ್ಲೂ ಬಸವಣ್ಣನವರ ಪ್ರತಿಮೆ ಮಾಡಿ ಹಾರ ಹಾಕಿ ಜಯಂತಿ ಆಚರಣೆ ಮಾಡುತ್ತಿದ್ದಾರೆ. ಬಸವಣ್ಣನವರ ಆದರ್ಶ ಹಾಗೂ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಈ ವೇಳೆ ಬಿಜೆಪಿ ಉಪಾಧ್ಯಕ್ಷ ಯಮದೂರು ಸಿದ್ದರಾಜು, ಜಿಲ್ಲಾ ಮುಖಂಡ ಡಾಕ್ಟರ್ ಸಿದ್ದರಾಮಯ್ಯ, ಜೆಡಿಎಸ್ ಅಧ್ಯಕ್ಷ ವಿಶ್ವನಾಥ್, ಪುರಸಭೆ ಸದಸ್ಯ ಸಿದ್ದರಾಜು, ತೊಟ್ಟಿಮನೆ ಚನ್ನಪ್ಪ, ಪದ್ಮಮ್ಮ, ಪುಟ್ಟಬುದ್ದಿ, ಅಶೋಕ ಕ್ಯಾತನಹಳ್ಳಿ, ಮಹಾಲಿಂಗಯ್ಯ, ಕಾಂತರಾಜು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಸಮಾನತೆಯ ಹರಿಕಾರ, ಭಾರತ ದೇಶದ ಮೊದಲನೇ ಪಾರ್ಲಿಮೆಂಟನ್ನು ರಚನೆ ಮಾಡಿದಂಥ ಇತಿಹಾಸಕಾರ, ವಚನ ಸಾಹಿತ್ಯದ ರೂವಾರಿ ಬಸವಣ್ಣ ಅವರ ಜಯಂತ್ಯೋತ್ಸವ 892ನೇ ಜಯಂತ್ಯೋತ್ಸವ. ಈ ದಿನ ಜಗತ್ತೇ ಸಂತೋಷ ಪಡ್ತಕ್ಕಂಥ ದಿನ. ಈ ದಿವಸ ಇವತ್ತು ಮಳವಳ್ಳಿನಲ್ಲಿ ನಮ್ಮ NDA ಪಕ್ಷದ ವತಿಯಿಂದ ನಾವು ಬಸವಣ್ಣನವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅವರಿಗೆ ಗೌರವ ಅರ್ಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ವಿಚಾರಗಳನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಮತ್ತು ಓದ್ಕೋಬೇಕು. ಬಹಳ ಮುಖ್ಯವಾಗಿ ಅವರನ್ನು ಓದಬೇಕಾಗ್ತದೆ. ಬಸವಣ್ಣನನ್ನು ತಿಳ್ಕೊಬೇಕಂದ್ರೆ ಕೇವಲ 38 ವರ್ಷ ಅಷ್ಟೇ ಬದುಕಿದ್ದವರು. ಅಷ್ಟರಲ್ಲೇ ಇಡೀ ಪ್ರಪಂಚವೇ ಅವ್ರ ಕಡೆ ತಿರುಗಿ ನೋಡ್ತಕ್ಕಂಥ ರೀತಿಯಲ್ಲಿ ಈ ಮಾನವ ಸಮಾಜವನ್ನು ಪರಿವರ್ತನೆ ಮಾಡಬೇಕು, ಒಂದು ಮಾಡಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಅವ್ರಿಗೆ ಮಾಡಿದಂಥ ಹೋರಾಟ ಇವತ್ತು ಇತಿಹಾಸದಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು. ಅವ್ರನ್ನ ಇವತ್ತು ನಾವು ನೆನೆಸ್ಕೋತಾ ಇದ್ದೀವಿ. ಬಸವಣ್ಣನವರು ಅಣ್ಣ ಬಸವಣ್ಣ ಅಂತ ಯಾಕೆ ಕರಿತೀವಿ ಅಂದರೆ, ನೋಡಿ, ಬರೀ 38 ವರ್ಷಕ್ಕೆ ಅಣ್ಣ ಬಸವಣ್ಣ ಅಂತ ಕರೆಸ್ಕೊಂಡ್ರು. ಇನ್ನೇನಾದರೂ ಅವರು 60 ವರ್ಷ 70 ವರ್ಷ ಬದುಕಿದರೆ ಬಹುಶಃ ಈ ಜಾತಿಯ ತಾರತಮ್ಯನೇ ಇರ್ತಿರ್ಲಿಲ್ವನೋ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಲ್ಲ ಜನರನ್ನು ಪರಿವರ್ತನೆ ಮಾಡಿ ಲಿಂಗ ಕಟ್ಟಿಸಿ ಏನು ಅವರ ಆದರ್ಶಗಳೇನು ಅವನ್ನೆಲ್ಲ ನಾವೆಲ್ಲರೂ ಕೂಡ ಅದನ್ನು ನಾವು ಪರಿಪಾಲನೆ ಮಾಡ್ಬೋದಿತ್ತು. ದಯಮಾಡಿ ಅವರ ವಿಚಾರಗಳನ್ನ, ವಚನಗಳನ್ನ, ಶಾಸನಗಳನ್ನು ನೀವು ಹೊರಗಡೆ ಹೇಳಿ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಿವಿ ಮಾತು ಹೇಳ್ತಾರೆ. ಹಾಗಾಗಿ ಇವತ್ತು ಬಸವಣ್ಣವರ ಬಗ್ಗೆ ಇಡೀ ವಿಶ್ವ ಆಚರಿಸ್ತಾ ಇದೆ. ಇವನ್ ಲಂಡನ್ನಲ್ಲೂ ಕೂಡ, ಇಂಗ್ಲೆಂಡಲ್ಲಿ ಸೂರ್ಯ ಮುಳುಗದ ನಾಡು ಅಂದರೆ ಅದು ಲಂಡನ್ನು, ಅಲ್ಲೂ ಕೂಡ ಬಸವಣ್ಣವರ ಪ್ರತಿಮೆ ಇದೆ. ಇವತ್ತು ಅಲ್ಲೂ ಕೂಡ ಬಸವಣ್ಣವರ ಪ್ರತಿಮೆಗೆ ಹಾರವನ್ನು ಹಾಕಿದ್ದಾರೆ. ಮತ್ತು ಅವರು ಜಾತೀಯತೆ ಹೋಗಬೇಕು ಅಂತೇಳಿ ಅವರು ಅನೇಕ ಹೋರಾಟಗಳನ್ನ ಮಾಡಿದ್ರು. ಅನುಭವ ಮಂಟಪದಲ್ಲಿ ಅಂತರ್ಜಾತಿ ವಿವಾಹಗಳನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಅವರು. ಆಮೇಲೆ ಅವರು ದೇವರುಗಳನ್ನ ಅಷ್ಟಾಗಿ ನಂಬ್ತಿರಲಿಲ್ಲ ಬಸವಣ್ಣವರು. ಯಾಕೆಂದರೆ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಅವರ ತಾಯಿ ಪೂಜೆಯಲ್ಲಿ ಕೂತ್ಕೊಂಡಂಥ ಸಂದರ್ಭದಲ್ಲಿ ಮಾದಲಾಂಬಿಕೆ, ಆ ಮಾದರಸ ತಂದೆ ಇವರು ಬಸವಣ್ಣವರು ಚಿಕ್ಕವರು. ಆವಾಗ ಅವ್ವ ನನಗೆ ನೀರು ಕೊಡಿ, ಅವ್ರು ಏನು ನಮ್ಮ ಅಂದಾನಿಯವರು ಮತ್ತು ಸಿದ್ದರಾಮಯ್ಯವರು ಹೇಳಿದಾಗೆ ಅವ್ರ ತತ್ವ, ಆದರ್ಶ, ಸಿದ್ಧಾಂತಗಳನ್ನು ನಾವೆಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಂಡು ಅವರ ದಾರಿಯನ್ನು ನಾವೆಲ್ಲ ನಡೆಯೋಣ ಅಂಥೇಳಿ ನನ್ನ ಮಾತನಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.